ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಇಂಗ್ಲಿಷ್ ಬಾಯ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಕೋರ್ತಾ, ಅದೇ ರೀತಿಯಾಗಿ ಈ ಒಂದು ಕ್ಲಾಸ್ನಲ್ಲಿ ಏನು ಮಾಡೋಣ ಅಂದರೆ, ವೊಕ್ಯಾಬ್ಯುಲರಿಗಳನ್ನು ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕಂದ್ರೆ, ಈಗ ನಿಮ್ಗೆ ಉತ್ಸಾಹಭರಿತ, ಝೀಲು, ಈಗರ್ ಅಂತಕ್ಕಂಥವು ಕೇಳಿರ್ತೀರಿ, ಹೌದಾ? ಅದೇ ರೀತಿಯಾಗಿ ಅಲ್ಲಿ ಸಿನೋನಿಮ್ಸ್ ಯಾವ ಆಗ್ತಾವ, ಆ್ಯಂಟೋನಿಮ್ಸ್ ಯಾವ ಆಗ್ತಾವ, ಅದ್ರ ಕನ್ನಡ ಮೀನಿಂಗ್ ಏನಾಗ್ತದ ಅಂತಕ್ಕಂಥದ್ದನ್ನ ಈ ವಿಡಿಯೋ ಒಳಗೆ ಡಿಸ್ಕಸ್ ಮಾಡಿ. ಓಕೆ, ನಾವೇನು ಮಾಡೇವು ಅಂದ್ರೆ ಈ ವರ್ಡ್ಸ್ಗಳನ್ನು ಎಲ್ಲಿಂದ ತೊಗೊಂಡೇವು ಅಂದ್ರೆ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳಿಂದ ಈ ವರ್ಡ್ಸ್ಗಳನ್ನು ತೊಗೊಂಡಿವಿ, ಹೌದಾ? PYQಗಳಿಂದ ವರ್ಡ್ಸ್ಗಳನ್ನು ತೊಗೊಂಡಿದ್ದು. ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ಸ್ ವರ್ಡ್ಸ್ಗಳು ಏನಾಗ್ಯಾವ, ಇವಾಗಿವೆ, ಹೌದಾ? ನೀವು ಬಹಳಷ್ಟು ಲಕ್ಷ ಕೊಟ್ಟು ಏನು ಮಾಡಬೇಕು, ಇವುಗಳನ್ನ ಒಮ್ಮೆ ನೋಡಿಬಿಟ್ರಿ ಅಂದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿಬಿಡ್ತೈತಿ. ಇಂಥ ವರ್ಡ್ಸ್ ಬಂದಾಗ ನಾವು ಎಕ್ಸಾಮ್ ಒಳಗೆ ಏನು ಮಾಡಬೇಕು ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ. ಓಕೆ, ಕೆಲವೊಂದಿಷ್ಟು ಜನ ಸ್ಟೇಟ್ ಲೆವೆಲ್ಗೆ ಪ್ರಿಪರೇಷನ್ ಆಗ್ತಾ ಇರ್ತೀರಿ. KPSC KE ಥ್ರೂ ಕಾಲ್ಫಾರ್ಮ್ ಆಗ್ತಕ್ಕಂಥ ಎಕ್ಸಾಮ್ಗಳಿಗೆ ಪ್ರತಿಯೊಂದು ಎಕ್ಸಾಮ್ನಲ್ಲಿಯೂ ಕೂಡ ಇವೆಲ್ಲ ಏನು ಕ್ವಶನ್ಸ್ ಏನಾಗಿರ್ತಾವ, ಫಿಕ್ಸ್ಡ್ ಆಗಿ ಇರ್ತಕ್ಕಂತಹ ಚಾನ್ಸಸ್ಸು ಬಹಳಷ್ಟು ಐತಿ, ಹೌದಾ? ಫಿಕ್ಸ್ಡ್ ಆಗಿ ಇರ್ತಕ್ಕಂಥ ಚಾನ್ಸಸ್ ಇದ್ದಾಗ ನಾವೇನು ಮಾಡಬೇಕು, ಅವುಗಳಲ್ಲಿ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡಬೇಕು. ಅವುಗಳನ್ನು ಕರೆಕ್ಟಾಗಿ ಕಲಿತಾ ಹೋದ್ರೆ ನಮಗೆ ಎಕ್ಸಾಮ್ ಒಳಗೆ ಏನಾಕೈತಿ, ಬಹಳಷ್ಟು ಉಪಯೋಗ ಆಗ್ತಾವ, ಹೌದಾ? ಕೆಲವೊಂದಿಷ್ಟು ಎಕ್ಸಾಮ್ಗಳಿಗೆ ಏನಾಗ್ತದೆ ಅಂದ್ರೆ ವೊಕ್ಯಾಬ್ಯುಲರಿಯನ್ನು ಮೇನ್ ಮೋಟೋ ಆಗಿ ಇಟ್ಕೊಂಡು ಜಾಸ್ತಿ ಕ್ವಶನ್ಸ್ಗಳನ್ನು ವೊಕ್ಯಾಬ್ಯುಲರಿ ಮೇಲೆ ಅಪ್ಲೈ ಮಾಡ್ತಾ ಹೋಗ್ತಾರ. ಅಲ್ಲಿ ಏನಾಗಬಾರ್ದು, ನಮ್ಮ ಮಾರ್ಕ್ಸ್ಗಳು ಲೂಸ್ ಆಗಬಾರ್ದು, ನಾವು ಕಳೆದುಕೊಳ್ಳಬಾರ್ದು ಮಾರ್ಕ್ಸ್ಗಳನ್ನು. ಓಕೆ, ಎಸ್, ಹಂಗಿದ್ರೆ ಏನು ಮಾಡೋಣ, ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ, ಎಸ್ ನೋಡ್ರಿ, ಇಲ್ಲಿ ಇರ್ತಕ್ಕಂಥ ಮೊದಲನೇ ವರ್ಡ್ ಯಾವುದಂದ್ರೆ ಜೆಲಸ್ ಅಂತಕ್ಕಂಥ ಒಂದು ವರ್ಡ್ ಅನ್ನ ಕೇಳಿ. ಓಕೆ, ವಾಟ್ ಈಸ್ ಜೆಲಸ್? ಇಲ್ಲಿ ಇರ್ತಕ್ಕಂತಹ ಝೀಲ್ ಅಂತಕ್ಕಂಥದ್ದು ಬಂತಂತ ತಿಳ್ಕೊರಿ. ಈ ಝೀಲ್ ಅಂದ್ರೆ ಏನಂತ ತಿಳ್ಕೊಬೇಕಂದ್ರೆ ನೀವು ಯಾವಾಗಿರ್ಲು ಉತ್ಸಾಹ ಅಂತ ತಿಳ್ಕೊಳ್ರಿ. ಏನಿದು? ಉತ್ಸಾಹ ಭರಿತ, ತೀವ್ರ ಆಸಕ್ತಿ ಉಳ್ಳ. ಓಕೆ, ವಾಟ್ ಈಸ್ ಆಸಕ್ತಿ? ತೀವ್ರ ಅಂದ್ರೆ ಜಾಸ್ತಿ. ಓಕೆ, ಬಹಳಷ್ಟು. ಆಸಕ್ತಿ ಅಂದ್ರೆ ಇಂಟ್ರೆಸ್ಟ್. ಓಕೆ, ನಿರಾಸಕ್ತಿ ಡಿಸ್ಇಂಟ್ರೆಸ್ಟ್, ಹೌದಾ? ಎಸ್, ಈ ರೀತಿ ಬಂದಾಗ ಇದ್ರ ಸಿನೋನಿಮ್ ಏನಾಗ್ತಾವ ಅಂದ್ರೆ ಎಂತೂಸಿಯಾಸ್ಟಿಕ್ ಅಂತ. ಇದನ್ನ ಕೇಳಿರ್ಬೋದು ನೀವು. ಎಂತೂಸಿಯಾಸ್ಟಿಕ್ ಅಂದ್ರೆ ಏನು? ಉತ್ಸಾಹ ಭರಿತ. ಅಂದ್ರೆ ಮತ್ತೊಂದು ವರ್ಡ್ ಅದಕ್ಕೆ ಹೇಳ್ಬೋದ್ರಿ. ಯಾವ ವರ್ಡ್ ಹೇಳ್ಬೋದು ಅಂದ್ರೆ ಈಗರ್ ಅಂತಕ್ಕಂಥ ಒಂದು ವರ್ಡ್ ಅನ್ನ ಹೇಳ್ಬೋದು. ಏನ್ ಹೇಳ್ಬೋದ್ರಿ? ಈಗರ್ ಅಂತಕ್ಕಂಥ ಒಂದು ವರ್ಡ್ ಅನ್ನ ಹೇಳ್ಬೋದು. ದಿಸ್ ಈಸ್ ಆಲ್ಸೋ ಉತ್ಸಾಹ. ಓಕೆ, ಉತ್ಸಾಹ ಅಂತಾನು ಬರ್ತದೆ. ನೆಕ್ಸ್ಟ್ ನೋಡ್ರಿ, ಪ್ಯಾಷನೇಟ್, ಅರ್ಡಂಟ್ ಅಂತಕ್ಕಂಥ ವರ್ಡ್ಸ್ಗಳು ಏನಾಗ್ತಾವ, ಇದಕ್ಕ ಸಿನೋನಿಮ್ ಆಗ್ತಾವ. ದೀಸ್ ಆರ್ ದ ಸಿನೋನಿಮ್ ಫಾರ್ ದಟ್ ವರ್ಡ್ ಜಲಸ್, ಹೌದಾ? ಹಂಗಿದ್ದಾಗ ಇದ್ರ ಆಂಟೋನಿಮ್ಸ್ ಏನಾಗ್ತಾವ ಒಂದ್ ನೋಡ್ರಿ. ಅಪಥೆಟಿಕ್ ಅಂತಕ್ಕಂಥದ್ದು ಆಂಟೋನಿಮ್ ಆಗ್ತದ. ಇದ್ರ ಮೀನಿಂಗ್ಸ್ ಗಳನ್ನು ನಿಮಗೆ ಏನ್ ಮಾಡ್ತಿರ್ತೀನಿ, ಹೇಳ್ತಿರ್ತೀನಿ. ಅಪಥೆಟಿಕ್ ಅಂದ್ರೆ ಏನು? ನಿರಾಸಕ್ತಿ. ಓಕೆ, ಇಂಟ್ರೆಸ್ಟ್ ಇಲ್ಲದೆ ಇರ್ತಕ್ಕಂಥದಕ್ಕೆ ಅಪಥೆಟಿಕ್ ಅಂತ ಹೇಳ್ತೀವಿ. ಇಂಡಿಫರೆನ್ಸ್ ಆಲ್ಸೋ ಲೈಕ್ ದ ಸಿನೋನಿಮ್ ಫಾರ್ ಇಂಡಿಫರೆನ್ಸ್ ಅಂದ್ರೆ ಆಸಕ್ತಿ ಇರದೇ ಇರ್ತಕ್ಕಂಥವು. ಓಕೆ, ಲೆಥಾರ್ಜಿಕ್, ಇದು ಬಹಳಷ್ಟು ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಅಂತ ತಿಳ್ಕೊಡ್ರಿ. ಹಿಂಗಂದ್ರೆ ಏನು? ಲೇಜಿ ಅಥವಾ ಸ್ಲಗ್ಗಿಶ್ ಅಂತಕ್ಕಂಥದ್ದು ಬಹಳಷ್ಟು ಸಲ ನಿಮಗೆ ಹೇಳೀನಿ. ಈ ಲೆಥಾರ್ಜಿಕ್ ಇನ್ನೊಂದು ಕನ್ನಡದಾಗ ಏನ್ ಅರ್ಥ ಆಕೈತಿ? ಆಲಸ್ಯ ಅಂತಕ್ಕಂಥ ಅರ್ಥ ಆಗ್ತದ. ಓಕೆ, ಅವನು ಬಹಳ ಆಸಕ್ತಿ ಉಳ್ಳ ಮನುಷ್ಯ ಆಗಿರ್ತಾನ, ಅವನು ಬಹಳ ಆಲಸ್ಯ ಆಗಿರ್ತಾನ, ಬಹಳಷ್ಟು ಹೋಪ್ಲೆಸ್ ಮನುಷ್ಯ ಆಗಿರ್ತಾನ, ಹೌದಾ? ಯಾವ ರೀತಿಯಾಗಿರ್ತಕ್ಕಂಥ ವರ್ಡ್ಸ್ಗಳನ್ನ ಕ್ಯಾರಿ ಮಾಡ್ಬೇಕಂತಕ್ಕಂಥದ್ದು ನಿಮಗೆ ಬಹಳಷ್ಟು ಚೆನ್ನಾಗಿ ಅರ್ಥವಾಗಿರ್ಬೇಕು. ನೋಡ್ರಿ, ಇವೆಲ್ಲ ವರ್ಡ್ಸ್ ಹೆಂಗಂದ್ರ ಬಹಳಷ್ಟು ಈಸಿ ಇರ್ತಾವ, ಬಹಳಷ್ಟು ಕೈಂಡ್ ಆಗಿ ನೀವು ಅರ್ಥ ಮಾಡ್ಕೊಳ್ಬಹುದು. ಎಸ್, ಬಟ್ ಏನ ನಿಮ್ಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ನಾವು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ವಿಡಿಯೋ ಮಾಡೀನಿ, ಇಡಿಯಮ್ಸ್ ಅಂಡ್ ಫ್ರೇಸಸ್ ವಿಡಿಯೋ ಮಾಡೀನಿ. ಅದೇ ರೀತಿ ಒಂದೇ ವಿಡಿಯೋದಲ್ಲಿ ಸಿನೋನಿಮ್ಸ್ ಆಂಟೋನಿಮ್ಸ್ ಎರಡೂ ಕವರ್ ಆದವು ಅಂದ್ರೆ ನಿಮ್ಮ ಓದೋರಿಗೆ ಏನಾಕೈತಿ, ಬಹಳಷ್ಟು ಹೆಲ್ಪ್ ಆಕೈತೆ ಅನ್ನೋ ಕಾರಣಕ್ಕೆ ನಾವೇನು ಮಾಡಕತ್ತೀವಿ, ಈ ಒಂದು ಕ್ಲಾಸಸ್ಗಳನ್ನ, ವೊಕ್ಯಾಬ್ಯುಲರಿ ಕ್ಲಾಸಸ್ಗಳನ್ನ ಮಾಡುವ ಮುಖ್ಯ ಉದ್ದೇಶ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ ಯಾವ ರೀತಿಯಾಗಿರ್ತಕ್ಕಂಥದ್ದು? ಎಸ್, ಈ ವರ್ಡ್ ನೆನಪಿಟ್ಕೊಡ್ರಿ, ಇದು ಇಂಪಾರ್ಟೆಂಟ್ ವರ್ಡ್ ಆಕೈತಿ. ಎಂತೂಸಿಯಾಸ್ಟಿಕ್ ಅಂದ್ರೆ ಏನ್ರಿ? ಬಹಳಷ್ಟು ಉತ್ಸಾಹ ಭರಿತ, ಈಗರ್ನೆಸ್ ಅಂತಕ್ಕಂಥದನ್ನ ಹೇಳ್ತೀವಿ. ನಾಟ್ ಈಗರ್ಲೆಸ್, ಈಗರ್ನೆಸ್. ಓಕೆ, ನೆಕ್ಸ್ಟ್ ನೋಡ್ರಿ, ಟ್ರೆಮಂಡಸ್. ಓಕೆ, ದಟ್ ವಾಸ್ ಅ ಟ್ರೆಮಂಡಸ್ ಬಿಲ್ಡಿಂಗ್. ಓಕೆ, ಟ್ರೆಮಂಡಸ್ ಅಂದ್ರೆ ಏನು? ಅದ್ಭುತ, ಭಾರಿ, ಬೃಹತ್, ದೊಡ್ಡ, ವಿಶಾಲ. ಓಕೆ, ನೋಡ್ರಿ, ಆ ಥರ ಸಿನೋನಿಮ್ಸ್ ಏನಾಗ್ತಾವ ಹಂಗಿದ್ರ? ಎನಾರ್ಮಸ್, ಬಹಳ ದೊಡ್ಡ. ಓಕೆ, ಕಾಲೋಸಲ್ ಬಹಳಷ್ಟು ವಿಭಿನ್ನ, ದೊಡ್ಡದಾಗಿರ್ತಕ್ಕಂಥ. ವಿಶಾಲ, ಇಮ್ಮೆನ್ಸ್ ಅಂದ್ರೆ ಏನ್ರಿ? ವಿಶಾಲವಾಗಿ, ಬಹಳಷ್ಟು ಸ್ಪ್ರೆಡ್, ವ್ಯಾಸ್ಟ್ ಆಗಿರ್ತಕ್ಕಂಥ. VAST, ವ್ಯಾಸ್ಟ್. ಓಕೆ, ನೋಡ್ರಿ, ಆ ಥರ ಅಪೋಸಿಟ್ ವರ್ಡ್ಸ್ ಏನಾಗ್ತಾವ? ಟೈನಿ ಅಂದ್ರೆ ಏನ್ರಿ? ಚಿಕ್ಕ. ಟೈನಿ ಅಂದ್ರೆ ಏನು? ಚಿಕ್ಕ. ಸ್ಮಾಲ್ ಅಂದ್ರೆ ಪುಟ್ಟ. ಎಸ್, ಇನ್ಸಿಗ್ನಿಫಿಕೆಂಟ್. ಓಕೆ, ಟ್ರೆಮಂಡಸ್ ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥದ್ದು, ಬಹಳಷ್ಟು ಚಿಕ್ಕದಾಗಿರ್ತಕ್ಕಂಥದ್ದು ಟೈನಿ, ಬಹಳ ಚಿಕ್ಕ, ಸಣ್ಣ, ಸ್ಮಾಲ್. ಓಕೆ, ಅರ್ಥ ಆಗಕತ್ತದ್ರಿ ಯಾವ ರೀತಿ ವರ್ಡ್ಸ್ಗಳನ್ನ ತಗೊಂಡಿರ್ತೀವಿ ಅಂತ, ಹೌದಾ? ನೀವೆಲ್ಲ ಅಲ್ಲಿ ಮತ್ತೆ ಬಹಳಷ್ಟು ಬರ್ತಾವ.
ಏನು ಎನಾರ್ಮಸ್ ಬಂತ, ಇದ್ರ ಜೊತೆಗೆ ಏನು ಬರ್ತದೆ ಅಬಂಡಂಟ್ ಅಂತಕ್ಕಂಥದ್ದು ಬರ್ತದ. ಅಬಂಡಂಟ್ ಅಂತಕ್ಕಂಥದ್ದು ಬರ್ತದೆ, ಆಂಪಲ್ ಅಂತಕ್ಕಂಥದ್ದು ಬರ್ತದ. ಓಕೆ, ದಿಸ್ ಈಸ್ ಆಲ್ಸೋ ದ ಸೇಮ್ ಮೀನಿಂಗ್. ಆಂಪಲ್ಲು, ಎನಾರ್ಮಸ್ಸು, ಅಬಂಡಂಟು, ಹೌದಾ, ಇವೆಲ್ಲವುಗಳು ಬರ್ತಿರ್ತಾವ. ಬಂದಾಗ ನೀವೇನ್ ಮಾಡಬೇಕು, ಎನಾರ್ಮಸ್ ಬಂದಾಗ ಸ್ಕೇರ್ಸ್ ಅಂತಕ್ಕಂಥ ಒಂದು ವರ್ಡ್ ಬರ್ತದ. ಹೇರಳ ಮತ್ತು ವಿರಳ ಅಂತಕ್ಕಂಥದ್ದು ಸ್ಕೇರ್ಸ್, SCARC, ಈ ಸ್ಕೇರ್ಸ್ ಅಂತಕ್ಕಂಥದ್ದು ಬರ್ತದ. ಟೈನಿ, ಸ್ಮಾಲ್, ಲಿಟಲ್ ಅಂತಕ್ಕಂಥದ್ದು ಬರ್ತದ. ಓಕೆ, ಲಿಟಲ್ ಅಂತಕ್ಕಂಥದ್ದು ಬರ್ತದ. ಅಥವಾ ಮತ್ತೆ ಏನ್ ಬರ್ತದ, ಮೈನ್ಯೂಟ್ ಅಂತಕ್ಕಂಥದ್ದು ಬರ್ತದೆ. ಇಟ್ ಇಸ್ ನಾಟ್ ಅ ಮಿನಿಟ್, ಇಟ್ಸ್ ಅ ಮೈನ್ಯೂಟ್ ಅಂತಕ್ಕಂಥದ್ದು ಬರ್ತದ. ಓಕೆ, ಈ ರೀತಿ ವರ್ಡ್ಸ್ಗಳು ಬಂದಾಗ ಏನು ಮಾಡಬೇಕು, ನಿಮಗೆ ಬಹಳಷ್ಟು ಎಚ್ಚರಿಕೆಯಿಂದ ನೀವೇನು ಮಾಡಬೇಕು, ಅವುಗಳನ್ನು ಸ್ಟಡಿ ಮಾಡಬೇಕು, ಅದರ ಮೀನಿಂಗ್ ಅನ್ನು ತಿಳ್ಕೊಳ್ಬೇಕು. ಎಕ್ಸಾಮ್ ಒಳಗೆ ಹೆಲ್ಪ್ ಆಗ್ತಕ್ಕಂತಹ ಕ್ವಶನ್ಸ್ಗಳು ಏನಾಗಿರ್ತಾವ, ಇಂಥ ಕ್ವಶನ್ಸ್ಗಳು ಆಗಿರ್ತಾವ, ನೆನಪಿರಲಿ. ಓಕೆ, ಎಸ್, ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಕ್ವಶನ್. ಓಕೆ, ಮ್ಯಾಂಡಿಟರಿ. ಮ್ಯಾಂಡಿಟರಿ ಅಂದ್ರೆ ಏನು? ಓಕೆ, ಯೂನಿಫಾರ್ಮ್ಸ್ ಆರ್ ಮ್ಯಾಂಡಿಟರಿ ಇನ್ ದ ಸ್ಕೂಲ್ಸ್. ಓಕೆ, ಕಡ್ಡಾಯವಾಗಿ 100% ಎಕ್ಸಾಕ್ಟ್ ಡೆಫಿನೆಟ್ ಆಗಿ ಮೀನ್ಸ್ ಮ್ಯಾಂಡಿಟರಿ ಮೀನ್ಸ್ ಕಡ್ಡಾಯ, ಅನಿವಾರ್ಯ ಅಂತ ಹೇಳ್ತೀವಿ. ಓಕೆ, ಹಂಗಿದ್ರೆ ಸಿನೋನಿಮ್ಸ್ ಏನಾಗ್ತಾವ ನೋಡ್ರಿ, ಕಂಪಲ್ಸರಿ, ಒಬ್ಲಿಗೇಟರಿ, ರಿಕ್ವೈರ್ಡ್, ಎಲ್ಲ ಕಡ್ಡಾಯವಾಗಿರ್ತಕ್ಕಂಥದ್ದು. ಹೌದಾ, ಏನು ಯಾರಿಗೂ ಏನು ಏನಿಲ್ಲ, ಅದು ರೂಲ್ಸ್ಗಳನ್ನ ಅನ್ಫಾಲೋ ಮಾಡೋರಿಗೆ ಯಾರಿಗೂ ಏನು ಡಿಫರೆನ್ಸ್ ಮಾಡಂಗಿಲ್ಲ. ಕಡ್ಡಾಯವಾಗಿ ಮ್ಯಾಂಡಿಟರಿ ಫಾರ್ ಎವ್ರಿ ಒನ್ ಟು ವೇರ್ ದ ಯೂನಿಫಾರ್ಮ್ಸ್ ಇನ್ ದ ಸ್ಕೂಲ್. ಹೌದಾ, ಮ್ಯಾಂಡಿಟರಿ. ಓಕೆ ಅಂದ್ರೆ ಏನ್ರಿ, ಕಂಪಲ್ಸರಿ, ಕಂಪಲ್ಸರಿ ಇರಬೇಕು, ಕಡ್ಡಾಯ. ಆಬ್ಲಿಗೇಟರಿ ಆಲ್ಸೋ ಸೇಮ್, ರಿಕ್ವೈರ್ಡ್. ನೆಕ್ಸ್ಟ್, ಅದರದ ಅಪೋಸಿಟ್ ವರ್ಡ್ಸ್ ಆಂಟೋನಿಮ್ಸ್ ಏನಾಗ್ತಾವ, ಆಪ್ಷನಲ್, ಇರಬಹುದು ಇಲ್ಲದೆ ಇರಬಹುದು. ವಾಲಂಟರಿ, ನಿಮ್ಮಿಷ್ಟ. ಸೆಕೆಂಡರಿ, ಪ್ರೈಮರಿ ಇದ್ದು ಕಡ್ಡಾಯ ಇದೆ, ಸೆಕೆಂಡರಿ ಬರಬಹುದು ಬರದೇ ಇರಬಹುದು. ದಟ್ಸ್ ನಾಟ್ ಇಂಪಾರ್ಟೆಂಟ್, ನಾಟ್ ರಿಕ್ವೈರ್ಡ್, ನಾಟ್ ಕಂಪಲ್ಸರಿ, ನಾಟ್ ಒಬ್ಲಿಗೇಟರಿ, ದಟ್ಸ್ ನಾಟ್ ಮ್ಯಾಂಡೇಟರಿ. ನೋಡ್ರಿ ಯಾವ ರೀತಿ ಈ ಕಡೆ ಸಿನೋನಿಮ್ಸು, ಈ ಕಡೆ ಆಂಟೋನಿಮ್ಸು ಯಾವ ರೀತಿ ಕ್ಯಾರಿ ಆಗ್ತಾವ ಅಂತಕ್ಕಂಥದ್ದನ್ನ ನೋಡ್ರಿ. ಹೌದಾ, ಸ್ಕ್ರೀನ್ಶಾಟ್ ಅದು ತಗೊಳ್ರಿ, ನೋ ಪ್ರಾಬ್ಲಮ್. ಎಸ್, ಇದು ಅಂಡರ್ಸ್ಟ್ಯಾಂಡ್ ಆಯ್ತ್ರಿ. ಮ್ಯಾಂಡೇಟರಿ ಅಂದ್ರೆ ಏನು, ಕಡ್ಡಾಯ. ಎಸ್, ಓಕೆ, ನೆಕ್ಸ್ಟ್ ನೋಡ್ರಿ. ಓಕೆ, ಒಮ್ಮೆ ನೀವು ನನ್ನ ಜೊತೆ ವರ್ಡ್ಸ್ಗಳನ್ನೆಲ್ಲ ಏನು ಮಾಡ್ಬೇಕಂದ್ರೆ ನೋಡ್ತಾ ಇರಬೇಕು, ಓದುತ್ತಾ ಇರಬೇಕು. ಹೌದಾ, ಹಿಂಡರನ್ಸ್ ಅಂದ್ರೆ ಏನು? ಹಿಂಡರನ್ಸ್ ಅಂದ್ರೆ ಅಡ್ಡಿ ಮಾಡೋದು, ಅದಕ್ಕೆ ಅಡಚಣೆ ಮಾಡೋದು, ಆತಂಕ ವ್ಯಕ್ತಪಡಿಸುವುದು, ವಿಘ್ನ ಉಂಟು ಮಾಡುವುದು. ಎಸ್, ನೋಡ್ರಿ ಯಾವ ರೀತಿಯಾಗಿರ್ತಕ್ಕಂತಹ ಕಾನ್ಸೆಪ್ಟ್ಗಳು ನಿಮ್ಮಲ್ಲಿರ್ತವೆ. ಹೌದಾ, ಇದ್ರ ಸಿನೋನಿಮ್ಸ್ ಏನು, ಅಬ್ಸ್ಟ್ಯಾಕಲ್ಸ್, ಬ್ಯಾರಿಯರ್ಸ್, ಇಂಪೆಡಿಮೆಂಟ್. ಎಸ್, ನೋಡ್ರಿ. ಓಕೆ, ವಾಟ್ ಆರ್ ದ ಬ್ಯಾರಿಯರ್ಸ್ ಆಫ್ ಯುವರ್ ಸಿಟಿ? ನಿಮ್ಮ ಸಿಟಿಯಲ್ಲಿ ಇರ್ತಕ್ಕಂಥ ಅಡಚಣೆಗಳು ಏನು? ಓಕೆ, ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಓಕೆ, ಲ್ಯಾಗಿಂಗ್ ಮಾಡೋದಾಗಿರ್ಬೋದು, ವೊಕ್ಯಾಬ್ಯುಲರಿ ಏನು ಕಡಿಮೆ ಇರ್ತಕ್ಕಂಥದ್ದು ಕೂಡ ಇಟ್ಸ್ ಅ ಬ್ಯಾರಿಯರ್ ಟು ಕಮ್ಯುನಿಕೇಟ್ ಅಂತಕ್ಕಂಥದ್ದು. ಅಡ್ಡಿ ಮಾಡೋದು, ಬ್ಯಾರಿಯರ್ ಮಾಡೋದು, ಬ್ಯಾರಿಕೇಡ್ ಅಂತ ಹೇಳ್ತೀವಲ್ರಿ, ಅಡ್ಡ ಹಾಕಿರಲ್ರಿ, ದಿಸ್ ಇಸ್ ಬ್ಯಾರಿಯರ್, ಅಡಚಣೆ ಮಾಡೋದು, ಅಡ್ಡಿ ಮಾಡೋದು. ಅಬ್ಸ್ಟ್ಯಾಕಲ್ ಕೂಡ ಅದೇ, ಪ್ರಾಬ್ಲಮ್ಸ್ಗಳನ್ನ ಕ್ರಿಯೇಟ್ ಮಾಡೋದು, ಅಬ್ಸ್ಟ್ಯಾಕಲ್ಸ್, ಪ್ರಾಬ್ಲಮ್ಸ್. ಓಕೆ, ದೇರ್ ಆರ್ ಲಾಟ್ ಆಫ್, ಈಗ ನಾವು ಕ್ವಾರಲ್ ಅಂದಾಗ ಜಗಳ ಅಂತೀವಿ, ಟಜಲ್ ಅಂದ್ರೂ ಕೂಡ ಜಗಳ ನೋಡ್ರಿ, ಟಜಲ್. ಹೌದಾ, ನೆಕ್ಸ್ಟ್ ನೋಡ್ರಿ, ಇಂಪೆಡಿಮೆಂಟ್ ಅಂದ್ರೂ ಕೂಡ ಏನು, ದಟ್ಸ್ ಸಿನೋನಿಮ್ ಆಫ್ ಅಡ್ಡಿ ಮಾಡೋದು, ಅಡಚಣೆ ಮಾಡೋದು, ಒಬ್ಬರಿಗೆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡೋದು. ಎಸ್, ಅದರ ಅಪೋಸಿಟ್ ಏನಾಕೈತೆ ನೋಡ್ರಿ, ಅಸಿಸ್ಟೆನ್ಸ್ ಮಾಡೋದು. ವಾಟ್ ಈಸ್ ಮೀನ್ಡ್ ಬೈ ಅಸಿಸ್ಟ್? ಅಸಿಸ್ಟ್ ಅಂದ್ರ ಸಹಾಯ ಮಾಡೋದು, ಏನು ಸಹಾಯ ಮಾಡೋದು, ಹೆಲ್ಪ್ ಮಾಡೋದು, ಏಡ್ ಮಾಡೋದು. ಓಕೆ, ಏಡ್ ಈಸ್ ಆಲ್ಸೋ ಹೆಲ್ಪ್. ಏಡ್ ಅಂದ್ರೂ ಕೂಡ ಏನ್ರಿ, ಹೆಲ್ಪ್ ಮಾಡೋದು, ಅಸಿಸ್ಟ್ ಮಾಡೋದು ಅಂತ ಅರ್ಥ. ಓಕೆ, ಹಿಂಡರನ್ಸ್ ಕೂಡ ಅಡಚಣೆ ಮಾಡಿದಾಗ ಅಲ್ಲಿ ಅಸಿಸ್ಟೆನ್ಸು, ಹೆಲ್ಪು, ಏಡ್ ಅಂತಕ್ಕಂಥವು ಯಾಕೆ ಬರ್ತಾವು, ಇವುಗಳನ್ನೆಲ್ಲ ನೀವೇನು ಮಾಡಬೇಕು, ಸ್ಟಡಿ ಮಾಡಬೇಕು. ಓಕೆ, ದೆರ್ ಇಸ್ ನೋ ಬ್ಯಾರಿಯರ್ಸ್ ಇನ್ ಮಾತಾಡುವಾಗ ಕೂಡ ನೀವು ವೊಕ್ಯಾಬ್ಯುಲರಿಗಳನ್ನ ಓಕೆ, ದೇರ್ ಆರ್ ಲಾಟ್ ಆಫ್ ಅಬ್ಸ್ಟ್ಯಾಕಲ್ಸ್ ಇನ್ ಹಿಸ್ ಲೈಫ್ ಬಟ್ ಈ ಸರ್ವೈವ್ ದೇರ್. ಎಷ್ಟೋ ಕಷ್ಟಗಳಿಂದ ಕೂಡಿದ ಜೀವನದಲ್ಲಿ ಅವನು ಸರ್ವೈವ್ ಮಾಡ್ತಾನ. ದೇರ್ ಆರ್ ಲಾಟ್ ಆಫ್ ಅಬ್ಸ್ಟ್ಯಾಕಲ್. ಯಾವ ರೀತಿ ನೀವು ಕಮ್ಯುನಿಕೇಶನ್ ಮಾಡುವಾಗ ಇವುಗಳನ್ನ ಬಳಸಬಹುದು ಅಂತಕ್ಕಂಥದ್ದು ನಿಮಗೆ ಗೊತ್ತು. ವಿದ್ಯಾರ್ಥಿಗಳೇ, ಏನಾಗ್ತದೆ ಅಂದ್ರೆ ಬಹಳಷ್ಟು ನಾವೇನ್ ಮಾಡಿರ್ತೀವಿ ಅಂದ್ರೆ ಎಷ್ಟೋ ಸುಮಾರು ನೋಡಿರ್ತೀವಿ, ಸುಮಾರು ಕಷ್ಟಗಳನ್ನ ನೀವು ನೋಡಿರ್ತೀರಿ, ಎಲ್ಲರೂ ನೋಡಿರ್ತಾರೆ. ಹೌದಾ, ಬಟ್ ಅದೇ ನೋಡ್ರಿ, ಅವನ್ನ ಇಂಗ್ಲೀಷ್ ಒಳಗೆ ನೀವು ಕಮ್ಯುನಿಕೇಟ್ ಮಾಡ್ಬೇಕಂದ್ರೆ ಇಂಗ್ಲೀಷ್ ಎಲ್ಲರಿಗೂ ಟಫ್ ಆಗ್ತದೆ. ಓಕೆ, ಬಟ್ ಕಲಿತಾ ಹೋದಂಗೆ ಏನಾಗ್ತದೆ, ಬಹಳಷ್ಟು ಈಸಿ ಆಗ್ತದೆ. ಹೌದಾ, ಎಸ್, ಇದು ಅರ್ಥ ಆಯ್ತಲ್ರಿ, ಹಿಂಡರೆನ್ಸ್ ಅಂದ್ರೆ ಏನು. ನೆಕ್ಸ್ಟ್, ಬೋಸ್ಟ್. ಬೋಸ್ಟ್ ಅಂದ್ರೆ ಏನು? ಓಕೆ, ಬೋಸ್ಟ್ ಅಂದ್ರೆ ಬಾಯಿ ಕೊಚ್ಕೊಳ್ಳು, ಅಹಂಕಾರವಾಗಿ, ಈಗೋ. ಓಕೆ, ಏನಿರ್ತೈತ್ರಿ, ಈಗೋ ಮನುಷ್ಯ ಇರ್ತಾನೋ, ಅಹಂಕಾರ ಇರ್ತದ. ನಾವು ಏನಿರ್ತಾನೆ, ಈಗೋ ಎಷ್ಟಿರ್ತಾನೆ ಅನ್ನಂಗೆ ಆಯ್ತು.
ಅವ ಹೇಳ್ಕೊಳ. ಹೌದಾ? ಬಡಾಯಿ ಕೊಚ್ಚೋದು, ಬಂಡಲ್ ಮಾತಾಡೋದು, ಅವನ ಬಗ್ಗೆ ಅಹಂಕಾರ, ಏನು ಹಂಗ ನಾ ಹಿಂಗ ನಾ ಹಂಗ. ಓಕೆ, ಅದಕ್ಕೆ ಏನಂತ ಕರಿಬೋದು? ಫ್ಲಾಂಟ್ ಅನ್ಬೋದು. ಫ್ಲಾಂಟ್ ಈಸ್ ನಥಿಂಗ್ ಬಟ್ ತಮ್ಮ ಬಗ್ಗೆ ತಾವೇ ಹೇಳ್ಕೊಳ್ಳೋದು. ಓಕೆ, ನೆಕ್ಸ್ಟ್ ಬ್ರ್ಯಾಗ್ ಅನ್ಬೋದು. ಅದೇ ಎಕ್ಸಾಗಿರೇಟ್ ಮಾಡೋದು. ಎಷ್ಟಿರ್ತಲ್ಲ ಅದನ್ನ ದೊಡ್ಡದು ಮಾಡಿ ಹೇಳೋದು. ಎಕ್ಸಾಗಿರೇಟ್, ಬೃಹತ್ತಾಗಿ ಹಿಗ್ಸುವುದು, ದೊಡ್ಡದು ಮಾಡೋದು, ಹಿಗ್ಗುವುದೇ ನಾ ಹಂಗ ನಾ ಹಿಂಗ, ಯಾರು ಬರ್ತಾರ ಬರಲಿ, ನಾನು ರಾಜ. ಓಕೆ, ದೀಸ್ ಆರ್ ದ ಅಹಂಕಾರ ವಿಚ್ ಇಸ್ ಟಾಕಿಂಗ್ ಇನ್ ದ ಈಗೋ. ಬಡಾಯಿ ಕೊಚ್ಚು, ಇಟ್ಸ್ ಅ ಬೋಸ್ಟ್ ಥಿಂಗ್. ಓಕೆ, ನೆಕ್ಸ್ಟ್ ನೋಡ್ರಿ, ಆ ಥರದ್ದು ಏನಾಕೈತಿ? ಬಿ ಲಿಟಲ್. ಎಂಟು ನೀವು ಏನಾಕಿದ್ರಿ? ಬಿ ಲಿಟಲ್, ಬಹಳಷ್ಟು ಕರುಣಾಮಯ, ಏನು ಮಾತಾಡದೆ ಇರ್ತಕ್ಕಂಥ ಸಾಧಾರಣ ಮನುಷ್ಯ. ಮಾಡೆಸ್ಟ್ ಅಥವಾ ಡಿಪ್ರಿಕೇಟ್. ಡಿಪ್ರಿಕೇಟ್ ಅಥವಾ ಮಾಡೆಸ್ಟ್ ಈಸ್ ವೆರಿ ಸಿಂಪಲ್ ಪರ್ಸನ್. ಈ ನೆವರ್ ಹ್ಯಾವ್ ಎನಿ ಈಗೋ ಇಶ್ಯೂಸ್. ಈಸ್ ಆಲ್ವೇಸ್ ಕಮ್ಯುನಿಕೇಟಿವ್, ಕಂಪ್ಯಾಷನೇಟ್ ಪರ್ಸನ್. ಓಕೆ, ನೋಡ್ರಿ ಯಾವ ರೀತಿಯಾಗಿರ್ತಕ್ಕಂತಹ ಕಾನ್ಸೆಪ್ಟ್ಗಳು ನಿಮ್ಮಲ್ಲಿ ಏನಾಗ್ತಾವ? ಬರ್ತಾ ಇರ್ತಾವೆ ಅನ್ನೋದು ಬಹಳಷ್ಟು ಮುಖ್ಯವಾಗ್ತದೆ. ಓಕೆ, ನೋಡ್ರಿ ನಿಮ್ಗೆ ಯಾವ ರೀತಿ ಇವುಗಳನ್ನು ಸ್ಟಡಿ ಮಾಡ್ತೀರಿ ಆ ರೀತಿ ನಿಮ್ಮ ಜೊತೆ ಅವು ಬರ್ತಾವ. ಹೌದಾ? ನೀವು ಅವುಗಳನ್ನು ಹೊರಗಿಟ್ರಿ, ಅವು ನಿಮ್ಮನ್ನು ಹೊರಗಿಟ್ಬಿಡ್ತಾವೆ. ಹೌದಾ? ಎಸ್, ನೋಡ್ರಿ. ಸೊ ಏನೋ ಆಗೋಗೈತಿ ಇಷ್ಟು ದಿನ, ಒಟ್ಟ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ತಮ್ಮ. ಹೌದಾ? ಏನು ಬೇಕಾದಾಗಲಿ ಜೀವನದಾಗ ಪ್ಲಸ್ ಮಾಡಬೇಕು, ಸೆಟ್ಲ್ ಆಗ್ಬೇಕು, ಅಷ್ಟೇ ಇರಲಿ ಗುರಿ. ಹೌದಾ? ಬೇರೆ ಏನು ಡಿಸ್ಟರ್ಬೆನ್ಸ್ ಬೇಡ, ಏನೋ ತಲೆಗೆ ಹಚ್ಕೊಳ್ಳುವಂಥ ವಿಚಾರಗಳು ಬೇಡ. ಫ್ಯಾಮಿಲಿ ಇಶ್ಯೂ ಆಗಲಿ, ಲವ್ ಫೇಲ್ಯೂರ್ ಇರಲಿ, ಬೇಕಾದಿರಲಿ, ಯಾವನು ತೊಗೊಳಕ್ಕೆ ಹೋಗ್ಬೇಡ್ರಿ. ಜೀವನ ಆರಾಮಿರುದ, ಉಣ್ಣೋದು, ತಿನ್ನೋದು, ಅಭ್ಯಾಸ ಮಾಡೋದು, ಸೆಟ್ಲ್ ಆಗೋದು, ಅಷ್ಟೇ ಜೀವನ ಗುರಿ. ನೆಕ್ಸ್ಟ್, ಲೆಜಿಟಿಮೇಟ್. ವಾಟ್ ಈಸ್ ಮೀನ್ಡ್ ಬೈ ಲೆಜಿಟಿಮೇಟ್? ಓಕೆ, ಲೆಜಿಸ್ಲೇಟಿವ್ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಶಾಸಕಾಂಗ, ಕಾರ್ಯಾಂಗದ ಬಗ್ಗೆ ಲೆಜಿಸ್ಲೇಟಿವ್. ಓಕೆ, ಲೆಜಿಟಿಮೇಟ್, ಇಟ್ಸ್ ಅ ಲೀಗಲ್ ಕಾನ್ಸೆಪ್ಟ್ ಅಂತ ಬಂದಾಗ ಕಾನೂನುಬದ್ಧವಾಗಿರ್ತಕ್ಕಂಥದ್ದು ಅಥವಾ ಸರಿಯಾದ. ಕಾನೂನುಬದ್ಧ ಯಾವಾಗಿರ್ತೈತಿ? ಅದು ಸರಿ ಇದ್ದಾಗ ನಾವು ಕಾನೂನುಬದ್ಧ ಇರ್ತೈತಿ. ಹೌದಾ? ತಪ್ಪು ಇದ್ರೆ ಅದು ಕಾನೂನುಬದ್ಧ ಅನ್ನಕ್ ಬರ್ತೈತಿ? ನೆವರ್. ಓಕೆ, ಸರಿಯಾಗಿದ್ದು ಕಾನೂನುಬದ್ಧವಾಗಿರ್ತದ. ಡನ್, ಲೆಜಿಟಿಮೇಟ್. ಹೌದಾ? ಹಂಗಿದ್ರ ಹತ್ರ ಸಿನೋನಿಮ್ಸ್ ಏನಾಗ್ತಾವ? ಲೀಗಲ್, ಲಾಫುಲ್, ವ್ಯಾಲಿಡ್. ಓಕೆ, ವ್ಯಾಲಿಡ್ ಅಂದ್ರೆ ಏನ್ರಿ? ಕರೆಕ್ಟ್ ಆಗಿರ್ತಕ್ಕಂಥದ್ದು, ಶೋರ್ ಆಗಿ ಇರ್ತಕ್ಕಂಥದಕ್ಕೆ ಏನಂತ ಕರಿತೇವ? ಲೀಗಲ್ ಅಂತಕ್ಕಂಥದ್ದು ಕರಿತೀವಿ. ಹೌದಾ? ಮತ್ತೆ ಇನ್ನೊಂದು ವರ್ಡ್ ಬರ್ತದೆ, ಇಲ್ಲಿ ಏನ್ ಬರ್ತದೆ? ಜುಡಿಷಿಯಸ್ ಅಂತಕ್ಕಂಥ ಒಂದು ವರ್ಡ್ ಬರ್ತದೆ. ಜುಡಿಷಿಯಸ್ ಅಂದ್ರೆ ಕೂಡ ಕಾನೂನು ಆಗಿರ್ತಕ್ಕಂಥದ್ದು. ಇಲ್ಲಿ ಏನಿರ್ತಾವ್ರಿ? ರೂಲ್ಸ್ ಇರ್ತಾವ, ಅದೇ ರೀತಿಯಾಗಿ ರೆಗ್ಯುಲೇಷನ್ಸ್ ಇರ್ತಾವ. ಓಕೆ, ಇವು ಇನ್ವ್ಯಾಲಿಡ್ ಇರಂಗಿಲ್ಲ. ಏನಿರ್ತಾವ? ವ್ಯಾಲಿಡ್ ಇರ್ತಾವ. ವ್ಯಾಲಿಡ್ ಅಂದ್ರೆ ಏನ್ರಿ? ಎಲ್ಲರಿಗೂ. ಮತ್ತೆ ಏನಿರ್ತಾವ? ಈಕ್ವಲ್ ಇರ್ತಾವ. ಮತ್ತೇನಿರ್ತಾವ? ಒಂದು ಜಸ್ಟಿಸ್ ಅನ್ನ ಹೇಳ್ತಿರ್ತಾವ. ಒಂದೇನಿರ್ತಾವ? ಇಂಟಿಗ್ರಿಟಿಯಿಂದ ಕೂಡಿರ್ತಾವ. ಇವೆಲ್ಲ ಗೊತ್ತಿರ್ಬೇಕ್ರಿ. ಇಂಟಿಗ್ರಿಟಿ ಅಂದ್ರೆ ಏನು, ಸವರ್ನಿಟಿ ಅಂದ್ರೆ ಏನು. ಹೌದಾ? ಇವೆಲ್ಲ ಕೂಡ ನಿಮಗೆ ಏನ್ ಮಾಡ್ಬೇಕು? ಗೊತ್ತಿರಬೇಕು. ಲೀಗಲ್ ಆಗಿ, ಲಾಫುಲ್ ಆಗಿ. ಲಾ ಅಂದ್ರೆ ಏನ್ರಿ? ಲಾ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳಿಗೆ ಲಾ ಅಂತ ಹೇಳ್ತೀವಿ. ಹೌದಾ? ನೆಕ್ಸ್ಟ್, ವ್ಯಾಲಿಡ್ ಆಗಿರ್ತದೆ. ಎಸ್, ಅದರ ಅಪೋಸಿಟ್ ಆಂಟೋನಿಮ್ಸ್ ಬಂದಾಗ ಇಲ್ಲಿಗಲ್. ಓಕೆ, ಇಲ್ಲಿಗಲ್, ಕಾನೂನು ಬಾಹಿರ. ಅದೇ ರೀತಿ ಇನ್ವ್ಯಾಲಿಡ್, ಸಂಬಂಧ ಇರ್ತಕ್ಕಂಥ ಸ್ಪ್ಯೂರಿಯಸ್ ಕೂಡ ಇಲ್ಲಿಗಲ್. ಇಲ್ಲಿಗಲ್ ಥಿಂಗ್, ಏನಾದ್ರೂ ಒಂದು ಇಲ್ಲಿಗಲ್ ಕೆಲಸ ಮಾಡಕತ್ತೀರಂದ್ರ ಅದು ಯಾವಾಗಿರ್ಲು ಕಾನೂನು ಬಾಹಿರ, ಕಾನೂನಕ್ಕೆ ಅಪೋಸ್ ಆಗಿ ಇರ್ತದ. ಓಕೆ, ಇಟ್ಸ್ ವೆರಿ ಗುಡ್ ಫಾರ್ ಲೈಫ್, ದೀಸ್ ಆರ್ ವೆರಿ ಬ್ಯಾಡ್ ಥಿಂಗ್ಸ್ ಫಾರ್ ಲೈಫ್. ಅನ್ಎಥಿಕಲ್ ಆಗಿರ್ತಕ್ಕಂಥದ್ದು, ಅನ್ಎಥಿಕಲ್, ಇಮ್ಮಾರಲ್ಗಳು ಇರ್ತಾವ ಇಲ್ಲಿ. ಓಕೆ, ಅನೈತಿಕತೆಯನ್ನ ಸಾರ್ತಾ ಇರ್ತಾವ. ಓಕೆ, ಬಟ್ ಇಲ್ಲಿ ಹಂಗಿಲ್ಲ. ಇಲ್ಲಿ ಏನ್ಸಿರ್ತಾವ? ಇಲ್ಲಿ ಎಥಿಕ್ಸ್ ಇರ್ತಾವ, ಮಾರಲ್ಸ್ ಇರ್ತಾವ. ಓಕೆ, ಎಲ್ಲ ನೈತಿಕತೆಗಳು ಇಲ್ಲಿ ಅನೈತಿಕತೆಗಳ ಜೊತೆ ಸಾಗ್ತಾ ಹೋಗ್ತಾವ. ಅಂದಾಗ ನೋಡ್ರಿ ಏನಾಗ್ತದ ಒಂದು ಕಾನ್ಸೆಪ್ಟ್. ಲೆಜಿಟಿಮೇಟ್ ಅನ್ನೋದು ಬಹಳಷ್ಟು ಸುಲಭವಾಗಿರ್ತಕ್ಕಂಥದ್ದು. ಅದು ಕಾನೂನುಬದ್ಧ ಸರಿಯಾದ ಅಂದಾಗ ಇಲ್ಲಿ ಕಾನೂನು ಬಾಹಿರ, ಇಲ್ಲಿಗಲ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ಗಳನ್ನ ನಾವೇನ್ ಮಾಡ್ತೀವಿ? ನೋಡ್ತೀವಿ. ಓಕೆ, ಬಹಳಷ್ಟು ಕಾನ್ಸಂಟ್ರೇಟ್ ಅನ್ನ ಕೊಟ್ಟು ನೋಡ್ರಿ. ವರ್ಡ್ಸ್ಗಳು ಯಾವ ರೀತಿ ಬರ್ತಾವ, ಹೆಂಗೆ ಬರ್ತಾವ, ಏನು ಬರ್ತಾವ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಯು ಆಲ್ಸೋ ನೋ ದ ಕಾನ್ಸೆಪ್ಟ್. ನಿಮಗೂ ಕೂಡ ಕಾನ್ಸೆಪ್ಟ್ಗಳು ಗೊತ್ತಾಗಲಿ. ಹೌದಾ? ಲೆಜಿಟಿಮೇಟ್ ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್, ಕನ್ಸೀಲ್. ವಾಟ್ ಈಸ್ ಮೀಟ್ ಬೈ ಕನ್ಸೀಲ್ ಅಂದ್ರೆ ಏನು? ಕನ್ಸೀಲ್, ಸೀಲ್ ಅಂದ್ರೆ ಸೀಲ್ ಮಾಡಿಡುವುದು, ಮುಚ್ಚಿಡುವುದು, ಅಡಗಿಸುವುದು. ಹೌದಾ? ಗೂಢಾಚಾರಿಯಾಗಿರುವುದು. ಎಸ್, ಕ್ಲಾಂಡಸ್ಟೈನ್ ಅಂತಕ್ಕಂಥದ್ದು ಹೇಳಿದ್ವಿ ಲಾಸ್ಟ್ ಟೈಮ್. ಇಟ್ಸ್ ಅ ನಿಗೂಢ. ಹೌದಾ? ಕನ್ಸೀಲ್. ಹಂಗಿದ್ದಾಗ ಸಿನೋನಿಮ್ಸ್ ಏನಾಗ್ತಾವ? ಹೈಡ್, ಮುಚ್ಚಿಡುವುದು. ಡಿಸ್ಗೈಸ್, ಮರೆಮಾಚಿಡುವುದು. ಓಕೆ, ಮರೆಮಾಚಿಡುವುದಕ್ಕೆ ಏನಂತ ಹೇಳ್ತೇವ? ಡಿಸ್ಗೈಸ್ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಅದೇ ರೀತಿಯಾಗಿ ಮಾಸ್ಕ್ ಒಳಗೆ ಏನಾಗಿರ್ತೈತಿ? ಕವರ್ ಆಗಿರ್ತೈತಿ. ಏನಾಗಿರ್ತೈತ್ರಿ? ಕವರ್. ಮಾಸ್ಕ್ ಒಳಗ ಕವರ್ ಆಗಿರ್ತೈತಿ. ಅದೇ ರೀತಿಯಾಗಿ ನೋಡ್ರಿ, ಡಿಸ್ಗೈಸ್ ಅಂದ್ರೆ ಏನ್ರಿ? ಮರೆಮಾಚು.
ಡಿಸ್ಗೈಸ್ ಅಂದ್ರೆ ಮಾರು ವೇಷ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ರೀ? ಮಾರು ವೇಷ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಹೌದಾ? ಹೈಡ್ ಅಂದ್ರೂ ಕೂಡ ಏನ್ರಿ ಹಿಡನ್ ಅಂತ ಹೇಳ್ತೀರಿ, ಹಿಡನ್ ಚಾಲೆಂಜಸ್ ಅಂತ ಹೇಳ್ತೀರಿ. ಓಕೆ, ಮುಚ್ಚಿರ್ತಾವ, ಅವು ಬಹಿರಂಗವಾಗಿರಂಗಿಲ್ಲ. ದಿಸ್ ಈಸ್ ಅಂತರಂಗ ಅಂತ ಹೇಳ್ತೀವಿ. ಇದಕ್ಕೆ ಏನಂತ ಕರಿತೀವಿ? ಅಂತರಂಗ ಅಂತ ಕರಿತೀವಿ ಕನ್ನಡ ಒಳಗೆ. ಹೌದಾ? ಇದಕ್ಕೆ ಏನಂತ ಕರಿತೀವ್ರಿ? ಬಹಿರಂಗ ಅಂತ ಕರಿತೀವಿ. ಬಹಿರಂಗ ಅಂದ್ರೆ ಬಹಿರಂಗವಾಗಿರೋದು, ರಿವೀಲ್ ಮಾಡೋದು. ಓಕೆ, ರಿವೀಲ್ ಮಾಡೋದು, ಎಕ್ಸ್ಪೋಸ್ ಮಾಡೋದು, ಡಿಸ್ಕ್ಲೋಸ್ ಮಾಡೋದು. ನೋಡ್ರಿ ಎಷ್ಟು ಚೆನ್ನಾಗಿ. ಓಕೆ, ಐ ಕಾಂಟ್ ಡಿಸ್ಕ್ಲೋಸ್ ಎನಿಥಿಂಗ್ ಅಂತ ಹೇಳ್ತೀರಿ, ನಾ ಏನು ಹೇಳಂಗಿಲ್ಲ ಅಂದಂಗ. ಕಾಂಟ್ ಡಿಸ್ಕ್ಲೋಸ್, ಡಿಸ್ಕ್ಲೋಸ್ ಬಿಚ್ಚಿಡುವುದು. ಎಕ್ಸ್ಪೋಸ್ ಮಾಡೋದು, ಎಕ್ಸ್ಪೋಜರ್ ಅಂತಕ್ಕಂಥ. ರಿವೀಲ್ ಮಾಡೋದು, ಒಂದು ಸೀಕ್ರೆಟ್ ಅನ್ನ ರಿವೀಲ್ ಮಾಡ್ತಿರಿಲ್ಲ. ರಿವೀಲ್ ಅಂದ್ರೆ ಏನ್ರಿ? ಇನ್ನೊಬ್ರಿಗೆ ಹೈಡ್ ಇದ್ದಿದ್ದನ್ನ ಇನ್ನೊಬ್ರಿಗೆ ಹೇಳುವುದಕ್ಕೆ ರಿವೀಲ್ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಓಕೆ, ಬಹಳಷ್ಟು ಇಂಪಾರ್ಟೆಂಟ್ ವರ್ಡ್ಸ್ ಇವೆಲ್ಲ. ಹೌದಾ? ಇವನ್ನೆಲ್ಲ ನೀವು ಕರೆಕ್ಟ್ ಆಗಿ ಇದಕ್ಕೆ ಇನ್ನೊಂದು 4 ವರ್ಡ್ಸ್ಗಳನ್ನ ಕೂಡಿಸಿ ಬರ್ಕೊಂಡ್ರು ಕೂಡ ಏನು ತಪ್ಪಿಲ್ಲ. ಹೌದಾ? ಏನು ತಪ್ಪಿಲ್ಲ. ಯಾಕೆ ತಪ್ಪಾಗ್ತದ? ಹೌದಾ? ಎಸ್. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಳ್ತೀನಿ ರೀ. ನೆಕ್ಸ್ಟ್ ಕ್ವೆಂಚ್. ಕ್ವೆಂಚ್ ಅಂದ್ರೆ ಏನು? ದನಿವಾರಿಸು, ದನಿವಾರಿಸು, ತನಿಸು, ಆರಿಸು, ವಿಶ್ರಾಂತಿ. ಓಕೆ, ಇಟ್ಸ್ ಸಮ್ ರೆಸ್ಟ್ ರಿಲೇಟೆಡ್ ಕಾನ್ಸೆಪ್ಟ್ ಕ್ವೆಂಚ್ ಮೀನ್ಸ್. ಓಕೆ, ಹಂಗಿದ್ದಾಗ ಅದ್ರ ಸಿನೋನಿಮ್ಸ್ಗಳು ಏನಾಗ್ತಾವ? ಸ್ಯಾಟಿಸ್ಫೈಡ್, ಎಸ್ಟಿಂಗ್ವಿಚ್, ಸ್ಲೀಕ್. ಓಕೆ, ದನಿವಾರಿಸುವುದು, ಆಯಾಸವನ್ನ ಆರಿಸುವುದು, ಸ್ಯಾಟಿಸ್ಫೈಡ್ ಥಿಂಗ್. ಒಂದು ಇದ್ರ ಬಗ್ಗೆನೂ ಒಂದು ಕಾನ್ಸೆಪ್ಟ್ ಅನ್ನ ಬರಿತಾ ಇರ್ತೀರಿ, ಏನೋ ಮಾಡ್ತಾ ಇರ್ತೀರಿ ಕೆಲಸ, ಅಲ್ಲಿ ನಿಮಗೆ ಸಕ್ಸಸ್ ಸಿಗ್ತಂದ್ರೆ ದಟ್ ಇಸ್ ಯುವರ್ ಸ್ಯಾಟಿಸ್ಫೈಡ್, ಯುವರ್ ಸೋಲ್ ಇಸ್ ಸ್ಯಾಟಿಸ್ಫೈಡ್. ಓಕೆ, ಯುವರ್ ತನಿಸು, ಆರಿಸು, ತನಿಸು, ಎಸ್ ದನಿವಾರಿಸು. ಎಸ್, ಒಂದು ಸ್ಟ್ರಗಲ್ ಮಾಡ್ತಾ ಇರ್ತೀರಿ, ರನ್ನಿಂಗ್ ಅನ್ನ ಮಾಡ್ತಾ ಇರ್ತೀರಿ, ಆಮೇಲೆ ನಿಂತ ಮೇಲೆ ರನ್ನಿಂಗ್ ಅನ್ನ ಫಿನಿಶ್ ಮಾಡಿ ನಿಂತ ಮೇಲೆ ಹೌ ಟು ಸ್ಯಾಟಿಸ್ಫೈಡ್, ನಾ ಚಲೋ ಮಾಡಿದ್ವಿ. ಓಕೆ, ಆ ಥರದ ಆಂಟೋನಿಮ್ಸ್ ಏನಾಗ್ತಾವ? ಇಗ್ನೈಟ್, ಅರೌಸ್, ಕಿಂಡಲ್. ಓಕೆ, ದೀಸ್ ಆರ್ ಅಪೋಸಿಟ್ ವರ್ಡ್. ನೀವು ಆರ್ದೇ ಇರ್ತಕ್ಕಂಥದ್ದು, ಹತ್ತಿ ಉರಿತಾ ಇರೋದು. ಇಗ್ನೈಟ್ ಅಂದ್ರೆ ಹತ್ತಿ ಉರಿತಾ ಇರೋದು. ಕಿಂಡಲ್ ಅಂದ್ರೂ ಕೂಡ ಸೇಮ್. ಕಿಂಡಲ್ ಅಂದ್ರೆ ಏನ್ರಿ? ತನಿಸುವುದು ಇರ್ತಲ್ಲ, ಅದ್ರ ಅಪೋಸಿಟ್ ವರ್ಡ್, ಬೇಸರಗೊಳ್ಕೊಳ್ಳೋದು. ಓಕೆ, ಅರೌಸ್ ಅಂತೂ ಕೂಡ ಬರ್ತಾವ. ಎಸ್, ನಿಮಗೆ ಮತ್ತೆ ಯಾವ ಕಾನ್ಸೆಪ್ಟ್ ಗೊತ್ತಿರಬೇಕು? ಕ್ರಾಸ್ ಅಂತಕ್ಕಂಥದ್ದು ಏನು? ಆ ರೋಸ್ ಅಂದ್ರೆ ಏನು? ಈ ರೋಸ್ ಅಂತಕ್ಕಂಥದ್ದು ಗುಲಾಬಿ ಹೂ ಅನ್ನೋದು ಅಷ್ಟ ಅಲ್ಲ. ಈ ರೋಸ್ ಅಂತಕ್ಕಂಥದ್ದು V2 ಫಾರ್ಮ್ ಆಫ್ ರೈಸ್. ರೈಸ್ V2 ಫಾರ್ಮ್ ರೋಸ್ ಆಕೈತ್ರಿ. ರೋಸ್ ಅಂದ್ರೆ ಗುಲಾಬಿ ಹೂವು ಅನ್ನೋದಲ್ಲ. ಹೌದಾ? ಎಸ್. ಇಲ್ಲಿ ಫ್ರಾಗ್ರೆನ್ಸ್ ಅಂದ್ರೆ ಏನು? ಎಲ್ಲ ಪ್ರತಿಯೊಂದು ವರ್ಲ್ಡ್ ಅನ್ನ ಬಹಳಷ್ಟು ಡೀಪ್ ಆಗಿ ಸ್ಟಡಿ ಮಾಡಿದ್ರ ನಿಮ್ಗೆ ಏನಾಕೈತಿ? ಯು ವಿಲ್ ಬಿ ಸ್ಯಾಟಿಸ್ಫೈಡ್ ಪರ್ಸನ್, ಯು ವಿಲ್ ಬಿ ಕ್ವೆಂಚ್ ಪರ್ಸನ್ ಇನ್ ದ ವೊಕ್ಯಾಬ್ಯುಲರೀಸ್. ಓಕೆ, ಸ್ಯಾಟಿಸ್ಫೈಡ್ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಬಳಸ್ತೀವಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ? ನೆಕ್ಸ್ಟ್ ಬ್ಯಾಫಲ್. ಬ್ಯಾಫಲ್ ಅಂದ್ರೆ ಏನು? ಬ್ಯಾಫಲ್ ಇಸ್ ನಥಿಂಗ್ ಬಟ್ ಒಂದು ಪ್ರಾಬ್ಲಮ್ಗೆ ಏನು ಮಾಡೋದು? ಕನ್ಫ್ಯೂಷನ್ಸ್ ಅನ್ನ ಕ್ರಿಯೇಟ್ ಮಾಡೋದು. ಕನ್ಫ್ಯೂಸ್. ಓಕೆ, ಗೊಂದಲಕ್ಕೀಡಾಗುವುದು, ಕಂಗಾಲಾಗಿ ಬಿಡುದ್ರಿ. ಬ್ಯಾಫಲ್ ಅಂದ್ರೆ ಏನು? ಕಂಗಾಲಾಗು, ಗೊಂದಲಕ್ಕೀಡಾಗು ಅಥವಾ ಕಂಗಾಲಾಗಿಸು ಅಂತಕ್ಕಂಥದ್ದು ಬರ್ತದೆ. ಹೌದಾ? ಹಂಗಿದ್ದಾಗ ಸಿನೋನಿಮ್ಸ್ ಏನಾಗ್ತಾವ? ಒಂದು ಕನ್ಫ್ಯೂಸು, ಒಂದು ಫಜಲ್ಲು, ಒಂದು ಪರ್ಪ್ಲೆಕ್ಸ್ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಓಕೆ, ಇಲ್ಲಿ ಏನಿರ್ತೈತಿ? ಗೊಂದಲ, ಕನ್ಫ್ಯೂಷನ್ಸ್ ಇರ್ತೈತಿ. ಓಕೆ, ವ್ಯಾಗ್ಯೂ ಇರ್ತೈತಿ. ವ್ಯಾಗ್ಯೂ ಇರ್ತೈತಿ ಅಂದ್ರೆ ಏನ್ರಿ? ನಾನ್ ಕ್ಲಿಯರ್ ಇರ್ತೈತಿ. ಓಕೆ, ಎಸ್, ಈ ಒಂದು ಕಾನ್ಸೆಪ್ಟು ವ್ಯಾಗ್ಯೂ, ನಾಟ್ ಪರ್ಪ್ಲೆಕ್ಸು, ಪಜಲ್ಲು, ಈ ರೀತಿಯಾಗಿರ್ತಕ್ಕಂಥ ಈ ಒಂದು ಬ್ಯಾಫಲ್ ಅಂತಕ್ಕಂಥ ವರ್ಡ್ಗೆ ನಾವೇನು ಮಾಡ್ತೀವಿ? ನೋಡ್ತೀವಿ. ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ಆಂಟೋನಿಮ್ಸ್ಗಳು ಯಾವ ಆಗ್ತಾವ್ರಿ? ಆಂಟೋನಿಮ್ಸ್ ಯಾವ ಆಗ್ತಾವ ಅಂದ್ರೆ ಕ್ಲಾರಿಫೈ. ಕ್ಲಾರಿಫೈ ಮಾಡೋದು ರೀ, ಕ್ಲಿಯರ್ ಮಾಡೋದು, ಕ್ಲಿಯರ್ ಮಾಡೋದು, ಎಕ್ಸ್ಪ್ಲೇನ್ ಮಾಡೋದು. ಓಕೆ, ಎನ್ಲೈಟನ್ ಅಂತ. ಓಕೆ, ಎನ್ಲೈಟನ್ ಅಂತಕ್ಕಂಥದ್ದು ಏನು? ಎನ್ಲೈಟನ್ ಇಸ್ ನಥಿಂಗ್ ಬಟ್ ಎಕ್ಸ್ಪ್ಲೇನ್ ಮಾಡೋದು. ಅಲ್ಲಿರ್ತಕ್ಕಂಥದ್ದು ಏನು ಮಾಡೋದು? ಪರ್ಪ್ಲೆಕ್ಸ್ ಇರ್ತದ, ಅದನ್ನ ಕನ್ಫ್ಯೂಸ್ ಇದ್ರೆ ಏನು ಮಾಡೋದು? ಸೊಲ್ಯೂಷನ್ ಅನ್ನ ಮಾಡೋದು. ಕ್ಲಾರಿಫೈ ಮೀನ್ಸ್ ನಥಿಂಗ್ ಬಟ್ ಸಾಲ್ವ್ ಮಾಡು, ಸೊಲ್ಯೂಷನ್ ಅನ್ನ ಕೊಡು. ಓಕೆ, ಟೆಲ್ ರಿಯಲ್ ಫ್ಯಾಕ್ಟ್ಗಳನ್ನ ಹೇಳು. ಎಕ್ಸಾಕ್ಟ್ ಇದ್ದಿದ್ದನ್ನ ಏನು ಮಾಡು? ಕ್ಲಾರಿಫಿಕೇಶನ್ ಕೊಟ್ಬಿಡು. ಎಸ್, ನೋಡ್ರಿ ಯಾವ ರೀತಿಯಾಗಿರ್ತಕ್ಕಂಥ ವರ್ಡ್ಸ್ಗಳು ಬರ್ತಾವ ಅನ್ನೋದು. ಓಕೆ, ಬ್ಯಾಫಲ್ ಈಸ್ ಗೊಂದಲಕ್ಕೀಡಾಗುವುದು. ದ್ಯಾಟ್ ಕ್ರಿಯೇಟ್ ಸಮ್ ಪ್ರಾಬ್ಲಮ್ಸ್ ದೇ. ಹೌದಾ? ಗೊಂದಲ ಅಂದ್ರೆ ಏನು? ಕನ್ಫ್ಯೂಷನ್ಸ್, ಪಜಲ್ಸ್ ಅಂತಕ್ಕಂಥದ್ದನ್ನ ನಾವೇನು ಮಾಡ್ತೀವಿ? ಹೇಳ್ತೀವಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಗಕತ್ತದಲ್ರಿ? ನೆಕ್ಸ್ಟ್ ನೋಡ್ರಿ, ಜುವಿನೈಲ್. ಓಕೆ, ಜುವಿನೈಲ್ ಅಂದ್ರೆ ಏನು? ಎಸ್, ಈಗ ಹೇಳಿದ್ವಿ ನೋಡ್ರಿ, ಒಬ್ಬ ಯಾರೋ ಸಣ್ಣ 18 ವರ್ಷದ, 16 ವರ್ಷ, 17 ವರ್ಷದ ಹುಡುಗ ಏನಾದರೂ ತಪ್ಪು ಮಾಡಿದ್ರೆ ಅವ್ನು ಎಲ್ಲಿ ಹಾಕ್ತಾರಂದ್ರೆ ಜುವಿನೈಲ್ ಸೆಲ್ ಅಂತಕ್ಕಂಥದ್ದು. ಜುವಿನೈಲ್ ಸೆಲ್ ಅಂದ್ರೆ ಏನ್ರಿ? ಬಾಲಗೃಹ ಅಂತೈತಿ, ಬಾಲ ಕಾರಾಗೃಹ. ಓಕೆ, ಎಳೆಯ ಸಣ್ಣ ವಯಸ್ಸಿನ ಅಪ್ರಾಪ್ತ ಬಾಲಕ. ಓಕೆ, ಯಾವ ರೀತಿಯಾಗಿರ್ತಕ್ಕಂಥದ್ದು ನೋಡ್ರಿ? ಜುವಿನೈಲ್ ಅಂದ್ರೆ ಏನು? ಬಾಲ, ಎಳೆಯ, ಅಪ್ರಾಪ್ತ ಅಂತ ಹೇಳ್ತೀವಿ. ಹೌದಾ? ಹಂಗಿದಾಗ ಸಿನೋನಿಮ್ಸ್ ಏನಾಗ್ತಾವ? ಯಂಗ್, ಚೈಲ್ಡಿಶ್, ಇಮ್ಮೆಚ್ಯೂರ್. ಹಿ ಈಸ್ ನಾಟ್ ಅ ಮೆಚ್ಯೂರ್ ಚೈಲ್ಡ್. ಓಕೆ, ಅವನಿಗೆ ಅಷ್ಟೊಂದು ಏನಾಗಿರಂಗಿಲ್ಲ, ಮೆಚುರಿಟಿ ಇರಂಗಿಲ್ಲ.
ಅವನು ಏನಾಗಿರ್ತಾನ, ಚೈಲ್ಡಿಶ್ ಆಗಿರ್ತಾನ, ಯಂಗ್ ಆಗಿರ್ತಾನ, ಎಳೆಯ ವಯಸ್ಸಿನವಾಗಿರ್ತಾನ. ಓಕೆ, ವಯಸ್ಸಿನವ ಆಗಿರಂಗಿಲ್ಲ, ಎಳೆಯ ವಯಸ್ಸಿನವಾಗಿರ್ತಾನ. ಅದಕ್ಕೋಸ್ಕರ ಅವ್ನು ಏನ್ ಮಾಡ್ತೇವ ಜುವಿನೈಲ್ ಅಂತಕ್ಕಂಥದ್ದು. ಅದೇ ಥರ ಆಂಟೋನಿಮ್ಸ್ ನೋಡ್ರಿ, ಮೆಚೂರ್ ಆಗಿರ್ತಾನ, ಅವ್ನು ಸೀನಿಯರ್ ಇರ್ತಾನ, ಅವೇನಿರ್ತಾನ ಅಡಲ್ಟ್ ಇರ್ತಾನ. ಓಕೆ, ಅಡಲ್ಟ್ ಅಂದ್ರೆ ಏನ್ರಿ 18+ ಇದ್ದವ್ರಿಗೆ ಅಡಲ್ಟ್ ಅಂತ ಕರಿತೀರಿಲ್ಲ. ಮೆಚೂರ್ ಅಂದ್ರೆ ಏನ್ರಿ ಬುದ್ಧಿ ಇರೋ. ಸೀನಿಯರ್ ಅಂದ್ರೆ ಯಾರ್ರಿ ವಯಸ್ಸಾದ. ಸೀನಿಯರ್ ಇಸ್ ನಥಿಂಗ್ ಬಟ್ ಸಮ್ ಎಕ್ಸ್ಪೀರಿಯನ್ಸಸ್ ಹ್ಯಾಸ್ ಇನ್ ಇಸ್ ಲೈಫ್. ಅವನ ಲೈಫ್ದಲ್ಲಿ ಎಕ್ಸ್ಪೀರಿಯನ್ಸಸ್ ಇದ್ರೆ ಅವನಿಗೆ ಏನಂತ ಕರಿತೀವಿ ಸೀನಿಯರ್ ಅಂತಕ್ಕಂಥದ್ದು. ಓಕೆ, ಇವೆಲ್ಲ ನಿಮ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್, ನ್ಯೂ ಸೆನ್ಸ್. ವಾಟ್ ಈಸ್ ನ್ಯೂ ಸೆನ್ಸ್? ನ್ಯೂ ಸೆನ್ಸ್ ಅಂದ್ರೆ ತೊಂದರೆ ಕ್ರಿಯೇಟ್ ಮಾಡೋದು. ಓಕೆ, ಉಪಾಧ್ಯಪಿ ಅಂತ ಹೇಳ್ತೀವಿ. ಓಕೆ, ಉಪದ್ರ ಅಥವಾ ತೊಂದರೆ, ಪ್ರಾಬ್ಲಮ್ಸ್ಗಳನ್ನ ಮಾಡೋದು ನೋಡ್ರಿ. ಎಸ್, ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀವಿ. ಎಸ್, ಅದರ ಸಿನೋನಿಮ್ಸ್ ಏನಾಗ್ತಾವ, ಅನಾಯನ್ಸ್ ಅಂತಕ್ಕಂಥದ್ದು ಬರ್ತದೆ, ಅಥವಾ ಇರಿಟೇಷನ್ ಅಥವಾ ವ್ಯಾಕ್ಸೇಷನ್ ಅಂತಕ್ಕಂಥದ್ದು ಬರ್ತದೆ. ಓಕೆ, ನ್ಯೂಸೆನ್ಸ್ ಅಂದ್ರೆ ಏನ್ರಿ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಅನಾಯನ್ಸು, ಇರಿಟೇಷನ್ಸು, ವ್ಯಾಕ್ಸೇಷನ್ ಒಂದು ವರ್ಡ್ಸ್ಗಳನ್ನ ನಾವೇನ್ ಮಾಡ್ತೀವಿ. ಎಕ್ಸಾಮ್ ಒಳಗಿಂತ ನ್ಯೂಸೆನ್ಸ್ ಬಂದೈತೆ, ಏನ್ ಆನ್ಸರ್ ಐತಿ ಹನ್ನಡಿ ಕರೆಕ್ಟ್ ಅಷ್ಟ ಚೂಸ್ ಮಾಡ್ತಕ್ಕಂಥದ್ದು ಕೆಪಾಸಿಟಿ ಇರ್ಬೇಕು. ಹೌದಾ? ನೆಕ್ಸ್ಟ್ ನೋಡ್ರಿ, ಇಲ್ಲಿ ಬೆನಿಫಿಟ್, ಕಂಫರ್ಟ್, ಪ್ಲೇಜರ್. ಪ್ಲೇಜರ್ ಇಸ್ ಖುಷಿಯಾಗಿರು, ಯಾವುದೇ ಪ್ರಾಬ್ಲಮ್ ಇರ್ತಕ್ಕಂಥ. ಇದು ಅನ್ಕಂಫರ್ಟೇಬಲ್ ಆಗಿರ್ತದ. ನ್ಯೂಸೆನ್ಸ್ ಅಂದ್ರೆ ಅನ್ಕಂಫರ್ಟೇಬಲ್, ಇದು ಕಂಫರ್ಟೇಬಲ್. ಓಕೆ, ಅದು ನಾನ್ ಬೆನಿಫಿಟ್, ಇದು ಬೆನಿಫಿಟ್ ಆಗಿರ್ತದೆ. ಓಕೆ, ಯಾವುದೇ ಏನು ಒಂದು ಹಾನಿಕಾರ ಇಲ್ಲದೆ ಇರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಝೇನಿಯಲ್ ಅಂತಕ್ಕಂಥದ್ದು ಬರುತ್ತೆ. ವಾಟ್ ಈಸ್ ಮೀನ್ ಬೈ ಝೇನಿಯಲ್? ಝೇನಿಯಲ್ ಅಂದ್ರೆ ಎಮಿಯೇಬಲ್, ಫ್ರೆಂಡ್ಲಿ ಕೈಂಡ್, ಫ್ರೆಂಡ್ಲಿ ಆಗಿರ್ತಕ್ಕಂಥದ್ದು. ಇಟ್ಸ್ ಅ ಸ್ನೇಹಪರ ಅಥವಾ ಅತಿಥಿ ಆರದ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್. ನಿಮಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಒಂದು ರೆಸ್ಪೆಕ್ಟ್ ಕೊಡ್ತಕ್ಕಂಥದ್ದು ನೋಡ್ರಿ. ಹಾಸ್ಪಿಟೇಬಲ್, ಫ್ರೆಂಡ್ಲಿ ಅಥವಾ ವೆಲ್ಕಮ್. ಓಕೆ, ಮತ್ತೇನು ಅನ್ಬೋದು ನಾವಿಲ್ಲಿ? ಸ್ಮೂದಿ ಅನ್ಬೋದು ಇದಕ್ಕೆ, ಹೌದಾ? ಅಥವಾ ಏನ್ ಅನ್ಬೋದು? ವಾರ್ಮ್ ಅನ್ಬೋದು, ವಾರ್ಮ್ಲಿ ಅನ್ಬೋದು, ಹೌದಿಲ್ರಿ? ಎಸ್, ಹಾಸ್ಪಿಟೇಬಲ್ಲು ಈ ತರನಾಗಿರ್ತಕ್ಕಂಥ ಬರ್ತಾವ. ಎಸ್, ಇಲ್ಲಿ ಹಾಸ್ಪಿಟೇಬಲ್ ಬಂದಿತ್ತಂದ್ರ ಈ ತರ ಅಪೋಸಿಟ್ ಯಾವಾಗಲೂ ಏನಿರ್ತದೆ? ಹಾಸ್ಟೈಲ್ ಇರ್ತದೆ. ಹಾಸ್ಟೈಲ್ ಅಂದ್ರೆ ಏನ್ರಿ? ಎನಿಮಿ, ಎನಿಮಿ ಅಥವಾ ವೈರಿ ಅಥವಾ ಎಂಟೋಗೊನಿಸ್ಟ್ ಅಥವಾ ಅಡ್ವರ್ಸರಿ ಅಥವಾ ರೈವಲ್ರಿ ಅಥವಾ ಅನ್ಫ್ರೆಂಡ್ಲಿ ಅಥವಾ ಇನ್ಹಾಸ್ಪಿಟೇಬಲ್. ನೋಡ್ರಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ವರ್ಡ್ಸ್ಗಳು ಬರ್ತಾವ. ಎಸ್, ವೊಕ್ಯಾಬುಲರಿ ಅಂದ್ರೆ ಅಷ್ಟ 1, 2, 3, 4 ವರ್ಡ್ಸ್ಗಳನ್ನ ಕಲಿಯೋದಲ್ಲ, ಅದರ ಸುತ್ತಮುತ್ತಲಿನ ಎಲ್ಲ ವರ್ಡ್ಸ್ಗಳನ್ನ ಏನು ಕಲಿತಿರಲ್ಲ, ದಟ್ ಈಸ್ ಓಕೆ. ಝೆನಿಯಲ್ ಅಂತಕ್ಕಂಥದ್ದು ಗೊತ್ತಾಯ್ತಾ? ನೆಕ್ಸ್ಟ್ ನೋಡ್ರಿ, ಇನ್ಎವಿಟೇಬಲ್. ವಾಟ್ ಈಸ್ ಇನ್ಎವಿಟೇಬಲ್? ಇನ್ಎವಿಟೇಬಲ್ ಅಂದ್ರೆ 100% ಇದ್ದಿದ್ದನ, ತಪ್ಪಿಸಲಾಗದ, ಯಾರ ಕೈನೂ ತಪ್ಸಕ್ಕಾಗಿಲ್ಲ, ಅನಿವಾರ್ಯ ಆಗಿರ್ತದೆ ಎಲ್ಲರ ಜೀವನಕ್ಕೂ. ಹೌದಾ? ಯಾರು ಬಂದ್ರು ಏನು ತಪ್ಸಕ್ಕಾಗಿಲ್ಲ. ಡೆತ್ ಈಸ್ ಇನ್ವಿಟೇಬಲ್. ಡೆತ್ ಈಸ್ ಇನ್ಎವಿಟೇಬಲ್ ಅಂದ್ರೆ ಏನ್ರಿ? ಯಾರಿಂದನೂ ತಡೆಗಟ್ಟಕ್ಕಾಗಿಲ್ಲ. ಆ ಬ್ರಹ್ಮ ಬಂದ್ರು ಕೂಡ ಆಗಂಗಿಲ್ಲ. ಇನ್ಎವಿಟೇಬಲ್ ಅಂತಕ್ಕಂಥದನ್ನ ಹೇಳ್ತೀವಿ ನೋಡ್ರಿ. ಅನ್ಅವಾಯ್ಡಬಲ್, ಇದನ್ನ ಅವಾಯ್ಡ್ ಮಾಡಕ್ ಸಾಧ್ಯನೇ ಇಲ್ಲ. ಇದು ಸರ್ಟನ್ ಆಗಿರ್ತಕ್ಕಂಥದ್ದು, ಇನ್ಎಸ್ಕೇಪಬಲ್ ಆಗಿರ್ತಕ್ಕಂಥದ್ದು. ಅಂದ್ರೆ ಏನ್ರಿ? 100% ಇದು ಏನಾಗಂಗಿಲ್ಲ, ಚೇಂಜ್ ಆಗಂಗಿಲ್ಲ. ನಾನ್ ಚೇಂಜಬಲ್ ಕಾನ್ಸೆಪ್ಟ್. ಹೌದಾ? ಹೆಂಗಿರ್ತದೆ ಹಂಗ ಇರ್ತೈತಿ, ಬಂತ ಸಾವು ಹೋಗ್ಬೇಕ, ಯಾರಿಂದನೂ ತಡೆಗಟ್ಟಕ್ಕಾಗಿಲ್ಲ. ಹೌದಾ? ಅದರ ಅಪೋಸಿಟ್ ಏನ್ ನೋಡ್ರಿ? ಅವಾಯ್ಡೇಬಲ್, ಅನ್ಸರ್ಟನ್, ಡೌಟ್ಫುಲ್. ಎಸ್, ಆಬ್ವಿಯಸ್ಲಿ ಇಲ್ಲಿ ಅವಾಯ್ಡ್ ಮಾಡಕ್ ಬರಂಗಿಲ್ಲ, ಅಲ್ಲಿ ಅವಾಯ್ಡ್ ಮಾಡಕ್ ಬರ್ತದ. ಅಲ್ಲಿ ಅನ್ಸರ್ಟನ್ ಆಗಿರ್ತದ, ಅದು ಡೌಟ್ಫುಲ್ ಆಗಿರ್ತದ, ಕಥಮ್. ನೋಡ್ರಿ ಯಾವ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ ಆಫ್ ವೊಕ್ಯಾಬುಲರಿ ನಿಮ್ಮನ್ನು ತಗೊಂಡು ಹೋಗ್ತದ, ನೀವು ಹೋಗ್ಬೇಕಾಗ್ತದ ನೋಡ್ರಿ. ಎಸ್, ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ನೋಡ್ರಿ, ಫೌಲೆಸ್. ಫ್ಲೌಲೆಸ್ ಅನ್ನಂಗಿಲ್ಲ, ಫೌಲೆಸ್ ಅಂತೀವಿ, ಎಲ್ ಸೈಲೆಂಟ್ ಆಗ್ತದ. ಫೌಲೆಸ್ ಅಂದ್ರೆ ಏನು? ಪರಿಪೂರ್ಣವಾಗಿರ್ತಕ್ಕಂಥದ್ದು, ಯಾವುದೇ ಒಂದು ಪ್ರಾಬ್ಲಮ್ಸ್ ಇರಂಗಿಲ್ಲ, 100% ಅಕ್ಯುರಸಿ ಆಗಿರ್ತಕ್ಕಂಥದ್ದು ಇದು ಕಾನ್ಸೆಪ್ಟ್. ದೋಷರಹಿತ. ರಹಿತ ಅಂದ್ರೆ ಏನ್ರಿ? ಎಕ್ಸೆಪ್ಟ್. ಓಕೆ, ಪರಿಪೂರ್ಣ ಅಂದ್ರೆ ಏನು? ಕಂಪ್ಲೀಟ್ ಅಥವಾ ಅಕ್ಯುರಸಿ. ಕಂಪ್ಲೀಟ್ ಅಥವಾ ಅಕ್ಯುರಸಿ ಅಂತಕ್ಕಂಥದನ್ನ ಹೇಳ್ತೀವಿ. ಹಂಗಿದ್ದಾಗ ನೋಡ್ರಿ ಇಲ್ಲಿ ಏನಾಗ್ತದ? ಪರ್ಫೆಕ್ಟ್ ಬರ್ತದ, ಇಂಪಾಸಿಬಲ್ ಬರ್ತದ, ಫಾಲ್ಟ್ಲೆಸ್ ಅಂತಕ್ಕಂಥದ್ದು ಬರ್ತದ. ಫಾಲ್ಟ್ ಅನ್ನ ಲೆಸ್ ಆಗಿರ್ತಕ್ಕಂಥ. ಹೌದಾ? ಅದೇ ರೀತಿಯಾಗಿ ನೋಡ್ರಿ, ಡಿಫೆಕ್ಟಿವ್ ಬರ್ತದ, ಫ್ಲೌಡ್ ಬರ್ತದ, ಇಂಪರ್ಫೆಕ್ಟ್ ಬರ್ತದ. ಎಸ್, ಪೂರ್ಣ, ಅಪೂರ್ಣ, 100%, 0%, ಕಂಪ್ಲೀಟ್, ಅಕ್ಯುರಸಿ, ಇನ್ಅಕ್ಯುರಸಿ. ಈ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ ಫೌಲೆಸ್ಗೆ ಹೇಳ್ತೀವಿ. ಫೌಲೆಸ್ ಈಸ್ ಪರಿಪೂರ್ಣ, 100% ಅಕ್ಯುರಸಿ, ಎಕ್ಸಾಕ್ಟ್, ಡೆಫಿನೆಟ್. ಓಕೆ, ಈ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್. ಸಿನೋನಿಮ್ಸ್, ಆಂಟೋನಿಮ್ಸ್ ಅಟ್ ಅ ಟೈಮ್ ಏನ್ ಮಾಡಕತ್ತೀವಿ? ಡಿಸ್ಕಸ್ ಮಾಡಕತ್ತೀವಿ. ಓಕೆ, ಇಲ್ಲಿಗೆ ಏನಾಯ್ತ್ರಿ? ಈ ಒಂದು ಕ್ಲಾಸ್ ಮುಗಿತದ. ಅದೇ ರೀತಿಯಾಗಿ ಇನ್ನೂ ಕೆಲವೊಂದಿಷ್ಟು ವರ್ಡ್ಸ್ಗಳನ್ನ ತೊಗೊಂಡು ಬರ್ತಾ ಇರ್ತೀನಿ, ಅವಾಗ ಡಿಸ್ಕಸ್ ಮಾಡ್ತಾ ಇರ್ತೀನಿ. ನನಗೆ ಯಾವ ಎಕ್ಸಾಮ್ಗೆ ಯಾವ ವರ್ಡ್ ಬಂದಿತ್ತಲ್ಲ ಅದನ್ನ ಮಾತ್ರ ಬಿಡಂಗಿಲ್ಲ.
ತಗೊಂಡ್ ಬಂದು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ, ಎಸ್ ಅದೇ ರೀತಿಯಾಗಿ ಯಾರಾದರೂ ಆಫ್ಲೈನ್ ಕ್ಲಾಸಸ್ಗಳಿಗೆ ಜಾಯ್ನ್ ಆಗೋರಿದ್ರ ನಮ್ಮ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ ಇರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಐ ವಿಲ್ ಟೆಲ್ ಯು ದ ಎಂಟೈರ್ ಡೀಟೇಲ್ಸ್. ಓಕೆ, ಎಸ್ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಥ್ಯಾಂಕ್ ಯು ಸೋ ಮಚ್. ಬೈ ಬೈ, ಟೇಕ್ ಕೇರ್.